ದೀಪ್ತಿ, ಮಮ್ಮಿ ನಿಮ್ಗೆ ಎಚ್ಚರ ಆಯ್ತಾ ಮಮ್ಮಿ? ಮಮ್ಮಿ ಏನಾಯ್ತು ಮಮ್ಮಿ ನಿಮ್ಗೆ? ನೀವ್ ಯಾಕೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಿ? ಅದೆಲ್ಲ ಇರ್ಲಿ ಅಮ್ಮ, ತುಂಬಾ ಪೇನ್ ಆಗ್ತಾ ಇದೆ. ನನಗೆ ಹಾಸ್ಪಿಟಲ್ ಅಲ್ಲಿ ಇದೀನ. ಯಾರು ನನ್ನ ಕರ್ಕೊಂಡ್ ಬಂದಿತ್ತು? ನನ್ಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದಷ್ಟೇ ನೆನಪಿದೆ. ಆ ಕಡೆಯಿಂದ ಒಂದ್ ಕಾರ್ ಬಂದ್ ಗುದ್ದಿತು ಅಷ್ಟೇ. ಅದಾದ್ಮೇಲೆ ನನ್ಗೆ ಎಚ್ಚರನೇ ಇಲ್ಲಮ್ಮ. ಮಮ್ಮಿ ನಮ್ಗೆಲ್ಲ ಎಷ್ಟೊಂದ್ ಭಯ ಆಗಿತ್ತು ಗೊತ್ತಾ? ಅವಾಗಿಂದ ನೀನ್ ಪ್ರಜ್ಞೆನೇ ಇರ್ಲಿಲ್ಲ. ನಾವು ನಿನ್ ಪ್ರಜ್ಞೆ ಬರ್ಲಿ ಅಂತಾನೆ ಅಷ್ಟೊತ್ತಿಂದ ಕಾಯ್ತಾ ಇದ್ದು. ಸರಿ ಮಮ್ಮಿ ಇರಿ, ಡಾಕ್ಟರ್ ಹೇಳ್ಬಿಟ್ಟು ಬರ್ತೀನಿ ನಿಮ್ಗೆ ಪ್ರಜ್ಞೆ ಬಂತು ಅಂತ. ಅದೆಲ್ಲ ಇರ್ಲಿ ಮಗಳೇ, ಆದಿ ಎಲ್ಲಿದ್ದಾನೆ? ನಾನೊಂದ್ ಸ್ವಲ್ಪ ಆದಿ ಜೊತೆ ಮಾತಾಡ್ಬೇಕು ಕಣಮ್ಮ. ಅವ್ನೊಂಚೂರು ಬರಕ್ ಹೇಳ್ತೀಯಾ? ಆದಿ ಮತ್ತೆ ಡ್ಯಾಡಿ ಹೊರಗಡೆ ಇದ್ದಾರೆ ಮಮ್ಮಿ. ನಾನ್ ನಿನ್ ಜೊತೆನಲ್ಲೇ ಇದ್ದೆ, ನೋಡ್ಕೋತಾ ಇದ್ದೆ ನಿನ್ನನ್ನ. ಇರು, ನಾನೀಗ ಆದಿ ಕರ್ದ್ಬಿಟ್ಟು ಬರ್ತೀನಿ. ಡ್ಯಾಡಿಗೂ ಹೇಳ್ತೀನಿ. ಅವ್ರು ತುಂಬಾ ಹೊತ್ತಿಂದ ನೀನ್ ಪ್ರಜ್ಞೆ ಬರ್ಲಿ ಅಂತಾನೆ ಕಾಯ್ಕೊಂಡು ಕೂತಿದ್ದಾರೆ. ನನಗ್ ಡ್ಯಾಡಿ ಮುಖ ನೋಡಕ್ ಆಗ್ತಿಲ್ಲ ಮಮ್ಮಿ. ಗಂಗು, ಗಂಗು, ಏನೇ ಆಯ್ತು ನಿನ್ಗೆ? ನೀನ್ ಯಾಕೆ ರೋಡ್ ನಡ್ಕೊಂಡು ಹೋಗ್ತಿದ್ದೆ? ಇದೆಲ್ಲ ಹೇಗಾಯ್ತು? ಅಲ್ಲ, ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ನಿನ್ ಜೀವಕ್ಕೆ ಏನಾದ್ರೂ ತೊಂದರೆ ಆಗಿದೆ? ನಿಜವಾಗ್ಲೂ ನಾನು ಬದುಕ್ತಿರ್ಲಿಲ್ಲ. ನನ್ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ್ಲೂ ನೀನ್ ನನ್ ಜೊತೆ ಇದೆಯಾ. ನಾನ್ ಕುಗ್ದಾಗೆಲ್ಲ ನನ್ ಧೈರ್ಯ ತುಂಬಿದ್ಯಾ. ಅಂತದ್ರಲ್ಲಿ ನೀನ್ ಇಲ್ದೆ ನಾನು ಹೇಗ್ ಬದುಕ್ಲಿ? ಹುಷಾರಾಗಿರ್ಬೇಕು ತಾನೇ? ಅದು ರೀ, ನನಗೆ ಯಾಕೋ ಒಂಥರ ಆಗ್ತಿದೆ ರೀ. ತುಂಬಾ ಸುಸ್ತಾಗ್ತಾ ಇದೆ. ಏನಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಪೇನ್ ಆಗ್ತಿದೆ. ಕಾಲಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ ರೀ. ನನ್ ತಪ್ಪಾಯ್ತು ರೀ, ನನಗ್ ಕ್ಷಮಿಸ್ಬಿಡಿ. ನೀವು ಏನೇ ಮಾಡಿದ್ರು ನಮ್ಗೆ ಒಳ್ಳೇದಕ್ಕೆ ಮಾಡ್ತೀರಾ ಅನ್ನೋದನ್ನ ನಾನು ಮರ್ತು ಬಿಟ್ಟೆ. ನಿಮ್ ಮೇಲೆ ಕೂಗಾಡ್ದೆ, ನಿಮ್ ಮೇಲೆ ಕೋಪ ಮಾಡ್ಕೊಂಡೆ. ನನ್ನ ಕ್ಷಮಿಸ್ಬಿಡ್ರಿ. ಗಂಗು, ಈಗ ಅದೆಲ್ಲ ಮಾತು ಯಾಕೆ? ಈಗ ನೀನ್ ಫಸ್ಟ್ ಹುಷಾರಾಗು, ನನ್ಗೆ ಅಷ್ಟೇ ಬೇಕಾಗಿರೋದು. ಅದಿ, ನಾನ್ ನಿನ್ ಜೊತೆ ಮಾತಾಡ್ಬೇಕಿತ್ತು. ಹೇಳಿ ಅಮ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ. ಪೇಷಂಟ್ಗೆ ಈ ತರ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ಇವಾಗ ತಾನೇ ಪ್ರಜ್ಞೆ ಬಂದಿದೆ ಅವ್ರಿಗೆ. ನೀವ್ ಈ ತರ ನಿಂತ್ಕೊಂಡಿಲ್ಲ, ಹತ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನಡೀರಿ, ಹೊರಗಡೆ ನಡೀರಿ. ನಾನು ಅವ್ರಿಗೊಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬೇಕು. ನೀವು ಹೊರಗಡೆ ಸ್ವಲ್ಪ. ಇಲ್ಲ ಸರ್, ನಾನೊಂದ್ ಸ್ವಲ್ಪ ಮಾತಾಡ್ಬೇಕು ನನ್ ಮಗನ್ ಜೊತೆ. ತುಂಬಾ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಇಲ್ಲಮ್ಮ, ನಿಮ್ಗೆ ಇವಾಗ ತಾನೇ ಪ್ರಜ್ಞೆ ಬಂದಿದೆ. ಆ ರೀತಿ ಎಲ್ಲ ಸ್ಟ್ರೆಸ್ ತಗೋಬಾರ್ದು. ನೀವು ರೆಸ್ಟ್ ಮಾಡಿ. ಸರ್, ನೀವು ಹೊರಗಡೆ ಇರಿ ಸರ್, ನಾನೇ ಕರಿತೀನಿ. ಗಂಗು, ಡಾಕ್ಟರ್ ಹೇಗೆ ಹೇಳ್ತಾರೆ ಕೇಳ್ಬೇಕು. ಇವಾಗ ನಿಮ್ಗೆ ಹುಷಾರಿಲ್ಲ ಅಲ್ವಾ? ಮಾತಾಡೋಣ. ನಮಗ್ ತುಂಬಾ ಟೈಮ್ ಸಿಗುತ್ತೆ ಮಾತಾಡೋದಕ್ಕೆ. ಆಮೇಲೆ ಮಾತಾಡೋಣ ಬಿಡು. ಈಗ ರೆಸ್ಟ್ ಮಾಡು ನೀನು. ನಿನ್ನ ಆರೋಗ್ಯ ಎಲ್ಲದಕ್ಕಿಂತ ತುಂಬಾ ಮುಖ್ಯ ನನ್ಗೆ. ಅದಿ, ನಡಿಯಪ್ಪ ಹೊರಗಡೆ ಇರೋಣ. ಮಮ್ಮಿ, ನಾನು ಮತ್ತೆ ಮಾತಾಡ್ತೀನಿ ಮಮ್ಮಿ ನಿಮ್ ಜೊತೆನಲ್ಲಿ. ಇವಾಗ ನೀವು ರೆಸ್ಟ್ ಮಾಡಿ. ನೋಡಿ ಅಮ್ಮ, ನೀವು ಈ ತರ ಎಲ್ಲ ಸ್ಟ್ರೆಸ್ ತಗೋಬಾರ್ದು. ನಾನು ಇವಾಗ ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೀನಿ, ಪೇನ್ ಕಿಲ್ಲರು. ಅಂದ್ರೆ ನಿಮ್ಗೆ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗುತ್ತೆ. ಸಂಜೆ ಆಪರೇಷನ್ ಮಾಡ್ಬೇಕಾಗಿದೆ. ಆಪರೇಷನ್ ಎಲ್ಲ ಮುಗಿದ್ಮೇಲೆ ನಿಮ್ಮನ್ನ ವಾರ್ಡ್ ಶಿಫ್ಟ್ ಮಾಡ್ತೀವಿ. ಡ್ಯಾಡಿ, ನೀವು ತುಂಬಾ ಹೊತ್ತಿಂದ ಏನು ಊಟ ಮಾಡಿಲ್ಲ. ಹೀಗಾದ್ರೆ ಹಿಂಗೆ ಹೇಳಿ ರೆಡಿ. ನಾನು ನಿಮ್ ತಿನ್ನೋದಿಕ್ಕೆ ಏನಾದ್ರೂ ತಗೊಂಡ್ ಬರ್ಲಾ? ಬೇಡಮ್ಮ ದೀಪ್ತಿ, ನನ್ಗೆ ಏನು ಬೇಡ. ನನ್ ಗಂಗು ಹುಷಾರಾಗೋರ್ಗು ನಾನು ಏನು ತಿನ್ನಲ್ಲ. ಹಾಗಂತ ಅಂದ್ರೆ ಹೇಗೆ ಡ್ಯಾಡಿ? ನಿಮ್ ಹೆಲ್ತ್ನು ಕೂಡ ಮುಖ್ಯನೇ ಅಲ್ವಾ? ನನಗ್ ನೀನು ಮುಖ್ಯ, ಮಮ್ಮಿನೂ ಮುಖ್ಯ. ನಾನು ನಿನ್ಗೆ ಏನಾದ್ರೂ ತಗೊಂಡ್ಬರ್ತೀನಿ ತಿನ್ನೂರಂತೆ. ಡ್ಯಾಡಿ, ಅಮ್ಮನ ಈ ಸ್ಥಿತಿಗೆ ಯಾರ್ ಕಾರಣನೋ ನಾನ್ ಮಾತ್ರ ಅವ್ರನ್ನ ಹುಡುಕೊಂಡು ಹೋಗ್ತೀನಿ ಡ್ಯಾಡಿ. ನಾನ್ ಮಾತ್ರ ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಆಗಿದೆಲ್ಲ ಆಗೋಗಿದೆ. ಈಗ ಮತ್ತೆ ನೀನ್ ಅವ್ರು ಕುಡ್ದು ಮತ್ತೆ ಕಂಪ್ಲೇಂಟ್ ಆಗಿ ಅದೆಲ್ಲ ಬೇಕಾದಿ ಸುಮ್ನೆ ಇದ್ಬಿಡು. ಆಗಿದಾಗೋಯ್ತು. ಇಲ್ಲ ಡ್ಯಾಡಿ, ನನಗ್ ಸುಮ್ನಿರಕ್ ಆಗ್ತಾ ಇಲ್ಲ. ನಮ್ಮ ಅಮ್ಮನ ಈ ಪರಿಸ್ಥಿತಿ ತಂದಿರನ್ನ ನಾನ್ ನಿಜವಾಗ್ಲೂ ಸುಮ್ನೆ ಬಿಡಲ್ಲ ಡ್ಯಾಡಿ. ಮಮ್ಮಿ, ಸ್ವೀಟಿ, ಅತ್ತಿ, ದೀಪ್ತಿ, ಅತ್ತೆ ಇವಾಗ ಹೇಗಿದ್ದಾರೆ? ಆಪರೇಷನ್ ಅದು ಇದು ಅಂತ ಹೇಳ್ತಾ ಇದ್ರಿ. ನಾನು ಈಗಲೇ ಅತ್ತೆ ನೋಡ್ಬೇಕು ದೀಪ್ತಿ. ಇಲ್ಲ ಅದಕ್ಕೆ, ಒಳಗಡೆ ಆಪರೇಷನ್ ನಡೀತಾ ಇದೆ. ಅಮ್ಮ ಒಳಗಡೆ ಇದ್ದಾರೆ. ಡಾಕ್ಟರ್ ಇನ್ನ ಏನು ಹೇಳಿಲ್ಲ. ದೀಪ್ತಿ, ಇದ್ರಲ್ಲಿ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀನಿ, ಊಟ ಮಾಡಿ. ನೀವೇನಾದ್ರೂ ತಿಂದ್ರೆ ಇಲ್ವೋ, ಅದಕ್ಕೆ ಸ್ವಲ್ಪ ಏನಾದ್ರೂ ತಿನ್ಲಿ ಅಂತ ಮಾಡ್ಕೊಂಡ್ ಬಂದಿದ್ದೀನಿ. ಮಾವ ಅವ್ರಿಗೂ ಹಾಕೊಡು, ಅವ್ರಿಗೂ ಹಾಕೊಡು. ನೀನು ತಿನ್ನು ದೀಪ್ತಿ. ಇಲ್ಲ ಅದಕ್ಕೆ, ನನಗೆ ಊಟ ಬೇಡ. ಅಪ್ಪಂಗೆ ವಯಸ್ಸಾಗಿದೆ. ಅಪ್ಪ ಅವ್ರಿಗೆ ಊಟ ಕೊಡ್ಸೋಣ ಅಂತ ನಾನು ಈಗ ಅದನ್ನೇ ಹೇಳ್ತಾ ಇದ್ದೆ. ಅವ್ರು ಇಲ್ಲಿಗೆ ಬಂದಾಗಿಂದ ಏನು ತಿಂದಿಲ್ಲ. ಅದಕ್ಕೆ ನೀವು ಊಟ ತಂದಿದ್ದು ಒಳ್ಳೇದಾಯ್ತು. ಅದಕ್ಕೆ ಕೊಡಿ, ನಾನು ಅವ್ರಿಗೆ ಊಟ ಬಡಿಸ್ಕೊಡ್ತೀನಿ. ಡ್ಯಾಡಿ, ಡ್ಯಾಡಿ ಬನ್ನಿ, ಅದಕ್ಕೆ ಅವರು ಊಟ ತಂದಿದ್ದಾರೆ, ಊಟ ಮಾಡಿ. ಇಲ್ಲಮ್ಮ, ನನಗೆ ಊಟ ಮಾಡೋ ಮನ್ಸಿಲ್ಲ ದೀಪ್ತಿ. ನನಗ್ ಸುಮ್ಮನೆ ಬಲವಂತ ಮಾಡ್ಬೇಡ. ನೀನು ಆದಿತ್ಯನು ತಿನ್ನೋಗಿ. ಡ್ಯಾಡಿ, ಸ್ವಲ್ಪ ಊಟ ಮಾಡಿ. ನಿಮ್ಗೂ ಸುಸ್ತಾಗುತ್ತೆ, ನಿಮ್ಗೂ ವಯಸ್ಸಾಗಿದೆ ಡ್ಯಾಡಿ. ಬೇಡ, ಹಠ ಮಾಡ್ಬೇಡಿ. ಸ್ವಲ್ಪನಾದ್ರೂ ಏನಾದ್ರೂ ತಿನ್ನಿ. ಇಲ್ಲಪ್ಪ ಆದಿ, ನನಗ್ ಬೇಡ. ಸರಿ, ಊಟ ಮಾಡಲ್ಲ ಅಂದ್ರೆ ಬೇಡ. ಜ್ಯೂಸ್ ಕುಡಿತೀರಾ? ಯಾವ್ದಾದ್ರು ಜ್ಯೂಸ್ ತಗೊಂಬರ್ಲಾ? ಇಲ್ಲೇ ಹೊರಗಡೆ ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಸಿಗುತ್ತೆ,
ತಗೊಂಬರ್ಲಾ ಇಲ್ಲ ಎಳ್ನೀರ್ ಏನಾದ್ರು ತಗೊಂಬರ್ಲಾ ಡ್ಯಾಡಿ ನಿಮ್ಗೆ? ಬೇಡ ಅಂದೆ ಅಲ್ವಾ ಅದಿ. ನನ್ ಕಷ್ಟ ನಿಮ್ಗೆ ಅರ್ಥ ಆಗಲ್ವಾ? ನನ್ಗೆ ಬೇಡಪ್ಪ, ನಮ್ಗೆ ಏನು ಬೇಡ. ಡಾಕ್ಟರ್ ಬರ್ಲಿ, ಏನ್ ಹೇಳ್ತಾರೆ ನೋಡೋಣ. ಅದಿ ಬಿಡು, ಅಪ್ಪನ್ ಬಲವಂತ ಮಾಡ್ಬೇಡ, ಅವ್ರು ತುಂಬಾ ಬೇಜಾರಲ್ಲಿದ್ದಾರೆ. ಅದಕ್ಕೆ ನೀವ್ ಊಟ ಮಾಡಿದ್ರಾ? ಸ್ವೀಟಿ ಸ್ವೀಟಿ ಏನಾದ್ರೂ ತಿನ್ಲಾ ಇಲ್ವಾ? ದೀಪ್ತಿ ಬಂಗಾರಿ ಏನೋ ತಿಂತಿರ್ಲಿಲ್ಲ, ನಾನೇ ಬಲವಂತ ಮಾಡಿ ಒಂದ್ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿಸಿದೀನಿ. ಅವಳು ತುಂಬಾ ಹಠ ಮಾಡ್ತಿದ್ಲು, ಅಜ್ಜಿ ನೋಡಕ್ ಹೋಗೋಣ, ಅಜ್ಜಿಗ್ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿದ್ದಾರೆ, ಬನ್ನಿ ಅತ್ತೆ ಅಂತ. ಅವಳಿಗೂ ಏನೋ ಸ್ವಲ್ಪ ತಿನ್ಸಿದೀನಿ ಅಷ್ಟೇ, ಅವಳು ಏನ್ ಹೊಟ್ಟೆ ತುಂಬಾ ತಿಂದಿಲ್ಲ. ದೀಪ್ತಿ ನೀನ್ ಕರ್ಕೊಂಡ್ ಹೋಗು, ಬಂಗಾರಿ ಕರ್ಕೊಂಡೋಗಿ ನೀನು ಬಂಗಾರಿ ಇಬ್ರು ಊಟ ಮಾಡ್ಕೊಂಡ್ ಬನ್ನಿ. ಹೇಗತ್ಗೆ ಊಟ ಮಾಡ್ಲಿ? ಅಮ್ಮನ ಈ ಪರಿಸ್ಥಿತಿ ನೋಡಿ ಮೇಲೆ ನಾನು ಊಟ ಮಾಡಕ್ಕಾಗತ್ತಾ? ಆಗಲ್ಲ ಅದ್ಕೆ, ನನ್ನ ಕೈಲಾಗಲ್ಲ. ಆ ತರ ಹೇಳ್ಬೇಡ ದೀಪ್ತಿ. ಎಲ್ಲರೂ ಈ ತರ ಊಟ ತಿಂಡಿ ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ರೆ ಹುಷಾರಾಗುತ್ತೆ ಅತ್ತೆಗೆ. ಊಟ ಮಾಡಿ ಹೋಗಿ, ಏನಾಗಲ್ಲ. ದೇವ್ರಿದ್ದಾನೆ, ದೇವ್ರು ಯಾವತ್ತೂ ಒಳ್ಳೆಯವರು ಕೆಟ್ಟದ್ ಮಾಡಲ್ಲ ದೀಪ್ತಿ. ಹೋಗಿ ಊಟ ಮಾಡಿ ಎಲ್ಲಾರು. ಡಾಕ್ಟರ್, ನಮ್ಮಮ್ಮ ಹೇಗಿದ್ದಾರೆ ಈಗ? ಸರ್, ನನ್ ಹೆಂಡತಿ ಗಂಗು ಆರಾಮಾಗಿದ್ದಾಳ. ಡೋಂಟ್ ವೆರಿ, ನೀವೇನು ಭಯ ಪಡೋಂಥದ್ದು ಏನಿಲ್ಲ. ಈಗ ಆಪರೇಷನ್ ಆಗಿದೆ, ಆಪರೇಷನ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿದೆ. ಅವ್ರನ್ನ ಇನ್ನೊಂದು ಅರ್ಧ ಗಂಟೆನಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತೀವಿ. ಅವ್ರಿಗೆ ಈಗ ತಿನ್ನೋದಿಕ್ಕೆ ಏನು ಕೊಡ್ಬೇಡಿ, ಸದ್ಯಕ್ಕೆ ನಾವು ಗ್ಲೂಕೋಸ್ ಹಾಕಿದೀವಿ ಅವ್ರಿಗೆ ಸುಸ್ತಾಗದೇ ಇರ್ತಾರ. ಸಾಯಂಕಾಲ ಒಂದು 8 ಗಂಟೆಗೆ ಅವ್ರಿಗೆ ಸ್ವಲ್ಪ ಲೈಟ್ ಆಗಿ ಉಪ್ಪು ಖಾರ ಇಲ್ದಿರೋಂತ ಊಟ ಏನಾದ್ರು ಕೊಡಿ ಸಾಕು. ಗಂಜಿ ಕೊಟ್ರೆ ಇನ್ನ ಒಳ್ಳೇದು ಅವ್ರಿಗೆ. ಇನ್ನ ಅದು ಆಪರೇಷನ್ ಆಗಿದೆಯಲ್ಲ, ಅದು ಅವರು ಅನಸ್ತೇಶಿಯಾ ಕೊಟ್ಟಿರ್ತೀವಿ, ಹಂಗಾಗಿ ಅವರು ಸ್ವಲ್ಪ ಚೇತರಿಸ್ಕೊಳಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಗಾಬರಿ ಆಗ್ಬೇಡಿ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅವ್ರಿಗೆ ಪೂರ್ತಿ ಎಚ್ಚರ ಆಗುತ್ತೆ. ಸರಿ ಸರ್, ಆಯ್ತು. ನೋಡಿ, ಅವ್ರಿಗೆ ಇವಾಗ ತಾನೇ ಆಪರೇಷನ್ ಆಗಿದೆ. ಅವ್ರಿಗೆ ಅನಸ್ತೇಶಿಯಾದು ಏನು ಮಂಪು ಇದೆಯಲ್ಲ, ಅದು ಕಮ್ಮಿ ಆಗಕ್ ತುಂಬಾ ಟೈಮ್ ತಗೊಳುತ್ತೆ. ನೀವು ಯಾರು ಅವ್ರನ್ನ ಹೋಗಿ ಗಾಬರಿ ಆಗೋ ತರ ಮಾತಾಡ್ಸೋದಾಗ್ಲಿ, ಜಾಸ್ತಿ ಸ್ಟ್ರೆಸ್ ಕೊಡೋದಾಗ್ಲಿ ಈ ತರ ಏನು ಮಾಡ್ಬೇಡಿ. ಅವರು ಪೂರ್ತಿ ಕಂಪ್ಲೀಟ್ ಆಗಿ ಪ್ರಜ್ಞೆ ಬಂದಾದ್ಮೇಲೆ ಬೇಕಿದ್ರೆ ಏನಾದ್ರೂ ಕೇಳೋರಂತೆ. ಸದ್ಯಕ್ಕೆ ಈಗ ಏನು ಕೇಳ್ಬೇಡಿ. ಸರಿ ಸರ್, ಆಯ್ತು, ನಾವೇನು ಕೇಳಲ್ಲ ಬಿಡಿ. ಸರ್, ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಅವರು ಯಾವ್ದೋ ವಿಚಾರದ ಬಗ್ಗೆ ತುಂಬಾ ತಲೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಅದು ಏನು ಅಂತ ನಮಗೂ ಗೊತ್ತಿಲ್ಲ. ಬಟ್ ಆದ್ರೆ ಅವರು ನಿಮ್ಮ ಹತ್ರ ಏನಾದ್ರೂ ಹೇಳ್ಕೊಂಡಿಲ್ವಾ ಅದು ನಮಗೂ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ಅವ್ರಿಗೆ ಬೇರೆ ತರ ಈ ತರ ಟೆನ್ಷನ್ ಆಗೋ ತರ ಅಥವಾ ತುಂಬಾ ಯೋಚನೆ ಮಾಡೋ ತರ ವಿಚಾರಗಳನ್ನ ಯಾವ್ದನ್ನು ಹೇಳ್ಬೇಡಿ ಸರ್ ಅವ್ರಿಗೆ. ಇಲ್ಲ ಸರ್, ಅವಳು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಯಾವ್ದು ಮನೆಯಲ್ಲಿ ನಡೆದಿಲ್ಲ. ಬೆಳಿಗ್ಗೆನೂ ಅಷ್ಟೇ ಆರಾಮಾಗಿ ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ ಅಂತಾನೆ ಹೋದ್ಲು. ಆದ್ರೆ ಈ ತರ ಆಗ್ಬಿಟ್ಟಿದೆ. ಅದು ಏನು ಅಂತ ನಮಗೂ ಗೊತ್ತಿಲ್ಲ ಸರ್. ಇರ್ಲಿ, ಪರವಾಗಿಲ್ಲ. ಅವ್ರು ಕಂಪ್ಲೀಟ್ ಆಗಿ ಹುಷಾರಾದ್ಮೇಲೆ ಅದೇನು ಅಂತ ವಿಚಾರ ತಿಳ್ಕೊಂಡ್ರೆ ಆಯ್ತು. ಇವಾಗ ಸದ್ಯಕ್ಕೆ ಸರ್, ನೀವ್ ಯಾರು ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ. ಸರಿ ಸರ್, ಆಯ್ತು, ನಾವ್ ಯಾರು ಡಿಸ್ಟರ್ಬ್ ಮಾಡಲ್ಲ. ದೀಪ್ತಿ, ನೋಡಮ್ಮ, ಸ್ವೀಟಿನ ಅದಕ್ಕೆನ ಕರ್ಕೊಂಡು ಮನೆಗೆ ಹೋಗು ನೀನು. ನಾನು ಅದೇ ಬೇಕಿದ್ರೆ ಇಲ್ಲೇ ಇರ್ತೀವಿ. ನಿಮ್ಮ ಮಮ್ಮಿಗಿನ್ನ ಪ್ರಜ್ಞೆ ಬಂದಿಲ್ಲ, ಅನಸ್ತೇಶಿಯಾದೇನೋ ಮಂತ್ರ ಇರುತ್ತೆ, ಬೆಳಿಗ್ಗೆವರೆಗೂ ಅವ್ರಿಗೆ ಪ್ರಜ್ಞೆ ಬರಲ್ಲ ಅಂತ ಹೇಳ್ತಿದ್ದಾರೆ. ನೀನು ಮನೆಗೆ ಹೋಗ್ಬಿಡಮ್ಮ, ನಾವು ಇಲ್ಲಿ ಇದ್ದು ನೋಡ್ಕೋತೀವಿ, ಬೇಕಿದ್ರೆ ಬೆಳಿಗ್ಗೆ ಬರುವಂತೆ. ಇಲ್ಲ ಡ್ಯಾಡಿ, ನಾನು ಹೋಗಲ್ಲ, ನನ್ನ ಮಮ್ಮಿ ಜೊತೆ ನಾನು ಇಲ್ಲೇ ಇರ್ತೀನಿ. ಹಾಗ ಅನ್ಬೇಡಮ್ಮ. ನೋಡು, ಸ್ವೀಟಿನೂ ಬಂದಿದ್ದಾಳೆ, ಹೋಗಿ ಹಾಸ್ಪಿಟಲ್ ಎಲ್ಲ ಇರೋದ್ ಬೇಡ, ನೈಟ್ ಟೈಮು ನಾನು ಅದೇ ಇರ್ತೀವಿ. ನೀವು ಹೋಗಿ ಬೆಳಿಗ್ಗೆ ಬರೋಗಿ. ಸರಿ ಡ್ಯಾಡಿ, ಆಯ್ತು. ಏನಾದ್ರೂ ವಿಚಾರ ಇದ್ರೆ ಕಾಲ್ ಮಾಡಿ ಡ್ಯಾಡಿ ನನ್ಗೆ. ಸರಿ ನಮ್ಮ, ಆಯ್ತು, ಹುಷಾರಾಗಿ ಹೋಗಿ ಮನೆಗೆ. ಸರಿ ಡ್ಯಾಡಿ.